ನೋಡಿ ಡಿಕೆಶಿ ಸಂಪುಟದಲ್ಲಿ ಈಗ ಮೂವರು ಡಿಸಿಎಂ ಫಿಕ್ಸ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ನಾವು ಕೇಳಿದ್ವಿ 5 ಜನ ಡಿಸಿಎಂ ಆಗ್ತಾರೆ ಅಂತ, ಆದ್ರೆ ಈಗ 3 ಡಿಸಿಎಂ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮೂವರು ಡಿಸಿಎಂಗೆ ಈಗ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಿಸ್ತಾರ ನ್ಯೂಸ್ಗೆ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್, ಎಂಬಿ ಪಾಟೀಲ್ ಈ ಮೂವರ ಹೆಸರು ಈಗ ಮುಂಚೂಣಿಯಲ್ಲಿದೆ. ಮೂವರಿಗೂ ಕೂಡ ಡಿಸಿಎಂ ಸ್ಥಾನಕ್ಕೆ ಪದೋನ್ನತಿ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಮೂವರು ಡಿಸಿಎಂ ಅನ್ನುವಂತಹ ಮಾತುಗಳು ಫಿಕ್ಸ್ ಆಗ್ತಾರಾದ್ರೆ ಮೂವರು ಇರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ 5 ಜನರ ಹೆಸರುಗಳು ಕೇಳಿ ಬರ್ತಾ ಇತ್ತು, 5 ಡಿಸಿಎಂ ಇರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಮೂವರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ದಲಿತ ಕೋಟಾದಿಂದ ಪ್ರಿಯಾಂಕ್ ಖರ್ಗೆ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಲಿಂಗಾಯತ ಕೋಟಾದಿಂದ ಎಂಬಿ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮುಸ್ಲಿಂ ಕೋಟಾದಿಂದ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಹಿಂದ ಅನ್ನುವಂತಹ ಒಂದು ಆಧಾರದ ಮೇಲೆ ಅಂದ್ರೆ ಎಲ್ಲಾ ಸಮುದಾಯಗಳನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸೋದಕ್ಕೂ ಕೂಡ ಇದು ಒಂದು ಅಸ್ತ್ರವನ್ನಾಗಿ ಈ ಒಂದು ಪಾಠನ್ನ ನೋಡ್ಕೊಂಡಂತೆ ಕಂಡು ಬರ್ತಾ ಇದೆ ಹೈಕಮಾಂಡ್. ಡಿಕೆಶಿ ಸಂಪುಟದಲ್ಲಿ ಇವಾಗ ಮೂವರು ಡಿಸಿಎಂ ಅನ್ನುವಂತಹ ಮಾತುಗಳು, ಸಾಮಾನ್ಯವಾಗಿ ನಾವು ಒಬ್ಬ ಸಿಎಂ ಡಿಸಿಎಂ ಅನ್ನ ನೋಡ್ತೀವಿ, ಬಟ್ ಈ ಬಾರಿ ಮೂವರು ಡಿಸಿಎಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ವಿಸ್ತಾರ ನ್ಯೂಸ್ಗೆ ಬಲ್ಲ ಮೂಲಗಳಿಂದ ಸಿಗ್ತಿರುವಂತಹ ಮಾಹಿತಿ. ಸೊ ಯಾರ್ಯಾರು ಇರ್ತಾರೆ? ಎಂಬಿ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಲಿಂಗಾಯತ ಸಮುದಾಯದಿಂದ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ದಲಿತ ಸಮುದಾಯದಿಂದ. ಇನ್ನು ಮುಸ್ಲಿಂ ಒಂದು ಅಲ್ಪಸಂಖ್ಯಾತರ ಸಮುದಾಯದಿಂದ ಕೇಳಿ ಬರ್ತಿರುವಂತಹ ಹೆಸರು. ಸೊ ಈ ಮೂವರ ಹೆಸರಲ್ಲಿ ಈ ಮೂವರನ್ನ ಓಕೆ ಮಾಡ್ತಾರಾ? ಇನ್ನಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಈಗ ಈ ಮೂವರ ಹೆಸರು ಈಗ ಮುಂಚೂಣಿಯಲ್ಲಿ ಇರುವಂತದ್ದು. ದಲಿತ ಕೋಟಾದಿಂದ ಪ್ರಿಯಾಂಕ್ ಖರ್ಗೆ ಇದ್ರೆ ಡಿಕೆಶಿ ಸಂಪುಟದಲ್ಲಿ ಮೂವರು ಡಿಸಿಎಂ ಫಿಕ್ಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಕೂಡ 5 ಜನರ ಹೆಸರು ಇತ್ತು, ಬಟ್ ಈಗ ಮೂವರು ಅನ್ನುವಂಥದ್ದು ಕೇಳಿ ಬರ್ತಿರುವಂತಹ ಸುದ್ದಿ. ವಿಸ್ತಾರ ನ್ಯೂಸ್ಗೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಪ್ರಿಯಾಂಕ್ ಖರ್ಗೆ ಅವರು ದಲಿತ ಕೋಟಾದಿಂದ, ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಂದ, ಇನ್ನ ಎಂಬಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಕಾಂಗ್ರೆಸ್ ಮುನ್ನೆಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ ಅಂತ ಹೇಳಿ. ಯಾಕಂತಂದ್ರೆ ಎಲ್ಲಾ ಸಮುದಾಯಗಳನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ಮುಂದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಾತಿ ಪ್ರಾತಿನಿಧ್ಯವನ್ನ ಕೊಡುವಂತಹ ಪ್ರಯತ್ನಕ್ಕೂ ಕೂಡ ಈಗ ಹೈಕಮಾಂಡ್ ಮುಂದಾದಂತೆ ಕಂಡು ಬರ್ತಾ ಇದೆ. ನೋಡಿ ಗಮನಿಸ್ತಾ ಇದ್ದೀವಿ, ಬಣ ರಾಜಕೀಯ ಎಲ್ಲೋ ಒಂದು ಕಡೆ ತೊಂದರೆ ಆಗಬಾರದು ಅನ್ನುವಂತಹ ಹಿತದೃಷ್ಟಿಯಿಂದಾಗಿ ಎಲ್ಲಾ ಸಮುದಾಯದವರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನ ಈಗ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈಗ ಅಧಿಕಾರ ಹಸ್ತಾಂತರ ಆಗಿದೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆ ಇಟ್ಟಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಬ್ರೂ ಕೂಡ ಪ್ರಮುಖವಾದಂತಹ ಪ್ರಬಲವಾದಂತಹ ನಾಯಕರು. ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಎದುರಾಕೊಂಡ್ರೂ ಕೂಡ ಕಷ್ಟ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರನ್ನ ಎದುರಾಕೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ಮುಗ್ಗರಿಸ್ತು ಅನ್ನೋದನ್ನ ಕೂಡ ಗೊತ್ತಿದೆ. ಹಾಗಾಗಿ ಈಗ ಈ ಸಮುದಾಯಗಳನ್ನ ಬಿಟ್ಕೊಡದ ಹಾಗೆ ಮುಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಈಗ ಧ್ರುವರಾಜ್ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಧ್ರುವರಾಜ್, ಈಗ ಗಮನಿಸ್ತಾ ಇದೀವಿ ನೋಡಿ, ಅಧಿಕಾರ ಹಸ್ತಾಂತರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ತು. ಈಗ ಮೂವರು ಡಿಸಿಎಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ 3 ಸಮುದಾಯಗಳನ್ನ ಒಂದು ಜಾತಿಗಳನ್ನ ಮುಂದಿಟ್ಕೊಂಡು ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿನಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಿದೆಯಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಹೈಕಮಾಂಡ್ ನಾಯಕರು ಗಮನ ಹರಿಸಿರುವಂತದ್ದು 3 ಪ್ರಮುಖ ಸಮುದಾಯಗಳು. ಒಂದು ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಅವರನ್ನ ಡಿಸಿಎಂ ಮಾಡಬೇಕು ಎನ್ನುವಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಮುಸ್ಲಿಂ ಕಮ್ಯುನಿಟಿಯಿಂದ ಜಮೀರ್ ಅಹಮದ್ ಖಾನ್ ಅವರನ್ನ ಆಯ್ಕೆ ಮಾಡೋದಾಗಿದ್ರೆ, ಇನ್ನು ಅದಾದ ನಂತರ ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿರುವಂತದ್ದೇ ಈಗ ಸಾಕಷ್ಟು ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ಗೆ. ಇದೇ ಒಂದು ದೃಷ್ಟಿಯನ್ನ ಇಟ್ಕೊಂಡು ಸಿದ್ದರಾಮಯ್ಯನವರ ಬಣದಲ್ಲಿದ್ದಂತಹ ಎಂಬಿ ಪಾಟೀಲ್ ಅವರನ್ನ ಇಲ್ಲಿ ನೇಮಕ ಮಾಡಿರುವಂತದ್ದು. ಹೈಕಮಾಂಡ್ ನಡೆ ಇಲ್ಲಿ ಸಾಕಷ್ಟು ಒಂದು ಉತ್ತಮ ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದ್ರೆ
ಈ ಎಂ ಬಿ ಪಾಟೀಲ್ ಅಂದ್ರೆ ಜಮೀರ್ ಅಹಮದ್ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುಸ್ಕೊಂಡಿದ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆಗೂ ಕೂಡ ಇಲ್ಲಿ ಡಿಸಿಎಂ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ಮುಂದೆ ಇರುವಂತಹ ಸವಾಲುಗಳು ಕೂಡ ಈಗ ಸಾಕಷ್ಟು ಇದಾವೆ. ಡಿಸಿಎಂ ಆಯ್ಕೆ ಮಾಡಿದ ನಂತರ ಅದನ್ನ ಈಗ ಎದುರಾಗುವಂತ ಬಂಡಾಯವನ್ನ ಶಮನ ಮಾಡೋದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ. ಕಾರಣ ಇಷ್ಟೇ, ಜಮೀರ್ ಅಹಮದ್ ಖಾನ್ ಅವರನ್ನ ಡಿಸಿಎಂ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಕ್ಕಿಂತ ಸೀನಿಯರ್ಸ್ ಲೀಡರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಸೊ ಅವರಿಗೆ ಅಂದ್ರೆ ಯುಟಿ ಖಾದರ್ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಇವರೆಲ್ಲ ಯುಟಿ ಖಾದರ್ ಹಾಗೆ ಇನ್ನೊಂದಿಷ್ಟು ಜನರಿಗೆ ಅಸಮಾಧಾನ ಶುರುವಾಗುತ್ತೆ. ತಮ್ಗಿಂತ ಜೂನಿಯರ್ ಲೀಡರ್ ತಮ್ಮ ಸಮುದಾಯದಿಂದ ಡಿಸಿಎಂ ಆಗಿದ್ದಾರೆ ಅನ್ನುವಂಥ ಒಂದಿಷ್ಟು ಅಸಮಾಧಾನ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಹೈಕಮಾಂಡ್ ನಾಯಕರಿಗೆ ಎದುರಾಗೋದು ಪ್ರಿಯಾಂಕ್ ಖರ್ಗೆ ಅವರನ್ನ ದಲಿತ ಸಮುದಾಯದಿಂದ ಡಿಸಿಎಂ ಮಾಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಎಚ್.ಸಿ. ಮಹದೇವಪ್ಪ ಹಾಗೆ ಪರಮೇಶ್ವರ್ ಇಬ್ರು ಕೂಡ ಅದಕ್ಕೆ ಒಪ್ಕೊಳ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಪರಮೇಶ್ವರ್ ಹಾಗೆ ಎಚ್.ಸಿ. ಮಹದೇವಪ್ಪ ಇಬ್ರು ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಬಣದಲ್ಲಿರುವಂತವರನ್ನ ಬಿಟ್ಟು ಪ್ರಿಯಾಂಕ್ ಖರ್ಗೆಗೆ ಇಲ್ಲಿ ಡಿಸಿಎಂ ಸ್ಥಾನವನ್ನ ಕೊಡ್ಲಿಕ್ಕೆ ಹೋಗಿದ್ದು ಕೂಡ ಹೈಕಮಾಂಡ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರು ಈಗಾಗಲೇ 3 ಜನ ಡಿಸಿಎಂಗೆ ಒಪ್ಪಿಗೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಸಮುದಾಯವಾರು ಹಾಗೆ ಮತ ಬ್ಯಾಂಕ್ಗಳನ್ನ ಮುಂದಿನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹಾಗೆ 2028ರ ಚುನಾವಣೆಯ ದೃಷ್ಟಿಯಿಂದ ಕೂಡ ಹೈಕಮಾಂಡ್ ನಾಯಕರು ಈ ಒಂದು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಅಲ್ಲದೆ ಈಗ ಮುಸ್ಲಿಂ ಸಮುದಾಯದ ಒಬ್ಬರಿಗೆ ಡಿಸಿಎಂ ಕೊಟ್ಟರು ಅಂತ ಹೇಳಿದ್ರೆ ಅಲ್ಲಿರುವಂತಹ ಒಂದಿಷ್ಟು ಜನರಿಗೆ ಅಸಮಾಧಾನ ಶುರುವಾಯಿತು ಅಂತ ಹೇಳಿದ್ರೆ ಇಬ್ಬರಿಗೆ ಸಚಿವ ಸ್ಥಾನವನ್ನ ಈಸಿಯಾಗಿ ಕೊಡಬಹುದು ಎನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಆದ್ರೆ ಸಿಎಲ್ಪಿ ಸಭೆಯ ನಂತರ ಈ ಒಂದು ಬೆಳವಣಿಗೆಗೆ ಸ್ಪಷ್ಟ ಇದು ಗೊತ್ತಾಗ್ತಾ ಹೋಗುತ್ತೆ. ಯಾರಿಗೆ ಡಿಸಿಎಂ ಅನ್ನ ನೀಡ್ತಾರೆ, ಎಷ್ಟು ಡಿಸಿಎಂ ಅನ್ನ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಮಾನಸ, ಓಕೆ ಧ್ರುವ, ಇವಾಗ ನಾವು ಗಮನಿಸ್ತಾ ಇದ್ದೀವಿ ಸಮನ್ವಯ ಸಮಿತಿ ಇವಾಗ ರಚನೆ ಬೇಡ ಅನ್ನುವಂತಹ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ. ಜೊತೆಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಹಿನ್ನಡೆ ಆದಂತೆ ಕೂಡ ಕಂಡು ಬರ್ತಾ ಇದೆ ಪ್ರಥಮ ಬಾರಿಗೆ. ಜೊತೆಗೆ ಈಗ ಡಿಸಿಎಂ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆಯಾ? ಇಲ್ಲ, ಇಲ್ಲಿ ಡಿಸಿಎಂ ಆಯ್ಕೆಯ ಸಂಬಂಧ 2 ಸಿಎಂ ಬಣದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿದ್ದಂತಹ ಅವರಿಗೆ ಇಲ್ಲಿ ಅವಕಾಶವನ್ನ ಕೊಟ್ಟಿರೋದು ಕಂಡು ಬರ್ತಾ ಇದೆ. ಒಂದು ಜಮೀರ್ ಅಹಮದ್ ಖಾನ್ ಅವರನ್ನ ಮುಸ್ಲಿಂ ಸಮುದಾಯದಿಂದ ಆಯ್ಕೆ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯದಿಂದ ಎಂ.ಬಿ. ಪಾಟೀಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಹೈಕಮಾಂಡೇ ನಿರ್ಧಾರ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಡಿ.ಕೆ. ಬಣದಲ್ಲಿ ಯಾರಿಗೂ ಕೂಡ ಈ ಒಂದು ಸ್ಥಾನವನ್ನ ನೀಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು, ನೀವು ಸಮನ್ವಯ ಸಮಿತಿಯ ಬಗ್ಗೆ ಹೇಳ್ತಾ ಇದ್ರಿ, ಇದನ್ನ ಹೈಕಮಾಂಡ್ ಕಡಾಖಂಡಿತವಾಗಿ ನಿರಾಕರಿಸಿದೆ. ಕಾರಣ ಇಷ್ಟೇ, 2 ಪಕ್ಷಗಳು ಇದ್ದು ಮೈತ್ರಿ ಸರ್ಕಾರವನ್ನ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ 2 ಪಕ್ಷಗಳ ನಡುವೆ ಒಂದಿಷ್ಟು ವೈಮನಸ್ಸು ಶುರುವಾಗುತ್ತೆ. ಅವರನ್ನ ನಾವು ಸಮಾಧಾನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಸಮನ್ವಯ ಸಮಿತಿ ಬೇಕು ಅಂತ. ಆದ್ರೆ ಇಲ್ಲಿ ಈ ಸಿದ್ದರಾಮಯ್ಯನವರ ವಾದ ಇರುವಂತದ್ದು ಅಂದ್ರೆ ಹಿರಿಯ ಸಚಿವರು ಇದ್ದಾರೆ ಸಂಪುಟದಲ್ಲಿ, ಅವರಿಗಿಂತ ಕಿರಿಯರು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಅಸಮಾಧಾನ, ಗೊಂದಲಗಳು ಶುರುವಾಗುತ್ತೆ. 2028ರ ಚುನಾವಣೆಯ ದೃಷ್ಟಿಯಿಂದ ಕೂಡ ಇದು ಅನಿವಾರ್ಯ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನ ಮಾಡಿದ್ರು. ಆದ್ರೆ ಇದು ಒಂದೇ ಪಕ್ಷದಲ್ಲಿ ಈ ರೀತಿ ಸಮನ್ವಯ ಸಮಿತಿಯನ್ನ ಮಾಡಿದ್ರೆ ಅದು ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ರಿಜೆಕ್ಟ್ ಅನ್ನ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಡಿಸಿಎಂ ನೇಮಕದ ವಿಚಾರದಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಮೇಲ್ಗೈ ಇಲ್ಲಿ ಕಂಡು ಬರ್ತಾ ಇದೆ. ಮಾನಸ, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.